ಗೊತ್ತಿಲ್ಲದವ್ರು ಹೇಳುವಾಗ ಇದು 12 ವರ್ಷ ಸತತವಾಗಿ ನಡ್ಕೊಂಬಂದದ. ಪ್ರತಿ ತಿಂಗಳು 2ನೇ ಶನಿವಾರ, ಒಟ್ಟು ತಪ್ಪಿಲ್ಲ. ತಪ್ಪಿದ್ದು ಅಂದರೆ ಕೊರೋನಾದ ಸಂದರ್ಭ 1 ವರ್ಷ, ಉಳಿದ ಎಲ್ಲ ಸಂದರ್ಭಗಳಿಗೂ ಈ ಹಾಸ್ಯಕೂಟ ಕಾರ್ಯಕ್ರಮ ಪ್ರತಿ ತಿಂಗಳು 2ನೇ ಶನಿವಾರ ನಡ್ಕೊಂಬಂದದ. ಈ ಹಾಸ್ಯಕೂಟ ಆರಂಭದಲ್ಲಿ ಪ್ರಾರಂಭ ಆದದ್ದು ಯಾಕಂದರೆ ಈ ಬೆಳಗಾವಿ ಒಳಗೆ ಹಿರಿಯ ಸಾಹಿತಿಗಳಂಥ ಜಿಂದಲ್ ದೇಸಾಯಿ, ಎಲ್ ಎಸ್ ಶಾಸ್ತ್ರಿ ಅವರು, ಪಿ ವಿ ಸ್ವಾಮಿಯವರು ಮತ್ತು ಪಾಟೀಲ್ ಅವರು ಇವರೆಲ್ಲ ಸೇರಿಕೊಂಡು ನಮ್ಮ ಮನೆಗೆ ಬಂದಿದ್ದರು. ಇದೇ ವಿಚಾರ ಮಾಡ್ಕೊಂಡಾನೆ ಏನಂತಾರೆ, ಬೆಳಗಾವಿ ಜನಕ್ಕೆ ನಗಲಿಕ್ಕೆ ಬರ್ತೋ ಅಥವಾ ಇಲ್ಲೋ, ಯಾಕೋ ಅವ್ರು ನಗೋದೇ ಇಲ್ಲ. ಅದು ಹಲ್ಲು ತೋರಿಸು ಅಂದರೆ ಮುಂಜಾನೆ ಎದ್ದು ಟೂತ್ ಬ್ರಷ್ ಕಟ್ಟೆ ತಮ್ಮ ಹಲ್ಲು ತೋರಿಸ್ತಾರೆ. ಅದಕ್ಕೆ ನಗು ಮಾಡಬೇಕು, ಅದಕ್ಕೊಂದು ಹಾಸ್ಯಕೂಟ ಮಾಡೋಣ ಅಂಥೇಳಿ ಇದನ್ನು ಶುರು ಮಾಡಿದ್ದು. ಇದಕ್ಕೆ ನನ್ನ ಆಸೆರೋರು. ಅದಕ್ಕೆ ನನಗನಿಸ್ತು ನಾನು ಅಂತ ದೊಡ್ಡ ಮಾತುಗಾರಲ್ಲ, ಅದಕ್ಕೆ ನಾನು ಇದು ಬೇಡ ಅನ್ಬೇಕಂತ ವಿಚಾರವನ್ನ ಐತೆ. ಅಂತ ದೊಡ್ಡ ಭಾಷಣಗಾರ ಮಾತುಗಾರಲ್ಲ ಇಲ್ಲ. ಆಚೆ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಅಭಿರುಚಿ ಇತ್ತು. ಆದರೆ ಮಾತುಗಾರನ ಬಿಡಬೇಕನ್ನೋ ಒಂದು ವಿಚಾರ ನನಗಿತ್ತು. ಆದರೆ ಮತ್ತೊಂದು ವಿಚಾರ ಮಾಡಿದೆ, ನನಗೆ ಬರದೇ ಇದ್ರೆ ಆಯಿತು, ಬರುವಂಥವ್ರು ಇದ್ದಾರಲ್ಲ ಅವ್ರನ್ನ ಹುಡುಕಿ ತೆಗಿಬೇಕು ಅಂಥೇಳಿ ಒಪ್ಪಿಕೊಂಡೆ. ಅದೇ ರೀತಿ ನಾ ಮಾಡಿದ ಕೆಲಸ ಸಾರ್ಥಕ ಆಗಿದೆ ಅಂತ ಅನ್ನಿಸ್ತದೆ. ಇವತ್ತೇನು ಮಾತಾಡ್ಲತ್ತಲ್ಲ, ಇವರೆಲ್ಲರೂ ಹಾಸ್ಯಕೂಟವನ್ನು ಸೇರಿಯೇ ಹಾಸ್ಯ ಭಾಷಣ ಮಾಡಲಿಕ್ಕೆ ಕಲಿತವರು ಮತ್ತು ಅತ್ಯುತ್ತಮ ಹಾಸ್ಯ ಭಾಷಣಕಾರರು. ಅಂದರೆ ನಮ್ಮ ಹಾಸ್ಯಕೂಟವನ್ನು ಹೇಳ್ಕೊಳ್ತಿಲ್ಲ, ಈಗ ಅವ್ರ ಭಾಷಣ ಕೇಳಿದ ನಂತರ ನಿಮಗೆ ಗೊತ್ತಾಗ್ತದೆ. ಈಗ ನಾ ಮಾತಾಡಿದಾಗ ನೀವು ಚಪ್ಪಾಳಿ ಹೊಡೆದ್ರೆ ನನಗೆ ಅಂತ ತಿಳ್ಕೊಂಡು ನಾನು ಅಪ್ಪನೇ ಸಂತೋಷ ಪಡಬಹುದು. ಆದರೆ ಇವತ್ತು ಏನು ಮಾತಾಡ್ಲತ್ತಾರ ಇವರೆಲ್ಲರ ಚಪ್ಪಾಳಿ ನನಗೆ ನಾ ತಿಳ್ಕೊಂಡೆ. ಇವ್ರೇನು ಚಪ್ಪಾಳಿಗಳು ಬರ್ತಾವ ಅವು ನನಗೆ ಸಲ್ತಕ್ಕಂಥ ಚಪ್ಪಾಳಿ ಅಭಿಮಾನಗಳನ್ನ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಹಾಸ್ಯ ಅನ್ನೋದು, ಈ ಹಾಸ್ಯ ಅಲ್ಲೇ ಇಲ್ಲೇ ಹುಡುಕಬೇಕಾಗಿಲ್ಲ. ಈ ಜೋಕ್ಸ್ ಹೇಳ್ತೀವಿ, ಅದನ್ನು ಕಲ್ಕೊತೀವಿ, ಆ ಮಾತು ಬೇರೆ. ಆದರೆ ನಿತ್ಯ ಜೀವನದಲ್ಲಿ ಏನು ನಿಮಗೆ ಹಾಸ್ಯ ಪ್ರಸಂಗಗಳು ಬರ್ತಾವೆ ಅವನ್ನ ಬರೆದಿಟ್ಕೋಬೇಕು, ಅದನ್ನು ಮಂದಿ ಮುಂದೆ ಹೇಳಬೇಕು. ನಾನೇನು ಹೇಳ್ತೀನಿ, ನನಗೆ ಯಾವುದೋ ಮದುವೆ ಇಟ್ಟರೆ ಫ್ರೀಯಾಗಿ ಹೇಳ್ಕೊತ ಹೋದ್ರೆ ನೀವೊಬ್ಬರು ಅತ್ಯುತ್ತಮ ಹಾಸ್ಯ ಭಾಷಣಕಾರ ಆಗ್ತೀರಿ ಅನ್ನೋದಕ್ಕೆ ಸಂಶಯ ಇಲ್ಲ ಅಂತ ನಾ ಹೇಳ್ತೀನಿ. ಇವತ್ತಿನ ಈ ಸಂದರ್ಭದೊಳಗೆ ನಾನು ಕಂಡಂಥ ಒಂದು 2-3 ಪ್ರಸಂಗಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವು ನನ್ನ ಜೀವನದಲ್ಲಿ ನಡೆದಂತಾನೆ ಪ್ರಸಂಗಗಳು, ಹಾಸ್ಯ ಪ್ರಸಂಗಗಳು. ಅವು ನಿಮ್ಮೊಂದಿಗೆ ಒಂದು 2-3 ಪ್ರಸಂಗ ಹಂಚಿಕೊಂಡು ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಏನಂತಂದರೆ, ನಮ್ಮ ಅವ್ವ ಸುಮಾರು 90 ವರ್ಷ ಇದ್ದು, ಆಕೆಗೆ ಅವಾಗ 89-90 ವಯಸ್ಸಿದ್ದು. ಇದು ಅದಕ್ಕೆ ನಿಜವಾಗೂ ಆದಂಥ ಒಂದು ಘಟನೆ. ಆವಾಗ ಅದೇ ಇನ್ನು ಟಿ ವಿ ಅದು ಬಂಯಿತು. ಟಿ ವಿ ಅದು ಬಂದಾಗ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ಆಕೆಗೆ ಹಚ್ಚಿಕೊಟ್ಟು ನಾನು ವಾಕಿಂಗೇನೋ ಹೋಗಿ ಸುಮಾರು ಒಂದು 2 ತಾಸು ಆದಮೇಲೆ ಬಂದ ಕೂಡಲೇ ಆಕೆ ನಮ್ಮ ತಾಯಿ ಭಾಳ ಗಾಬರಿಯಾಗಿ ಕೂತಿದ್ಲು. ಆ ಟಿ ವಿ ಆಫ್ ಮಾಡ್ಯಾಳ, ಗಾಬರಿಯಾಗಿ ಕೂತಿದ್ಲು. ಆಮೇಲೆ ನಾನು ಇಟ್ಟು ಗಾಬರಿಯಾಗಿ ಯಾಕೆ ಕೂತಿದ್ದೆ, ಏನಾಯ್ತು ಅಂತೇಳಿ ಆಕೆ ಮೊದಲೇ ಒಂದು ಪ್ರಶ್ನೆ ಕೇಳಿದ್ಲು, ನಾವು ಮಾತಾಡಿದ್ದು ಟಿ ವಿ ಅವ್ರಿಗೆ ಕೇಳಿಸ್ತೇನೋ ಅಂತೇಳಿ. ನಾ ಮಾತಾಡಿದ್ದು ಟಿ ವಿ ಅವ್ರಿಗೆ ಕೇಳಿಸ್ತೇನೆ, ಯಾಕೆ ಹಂಗ್ಯಾಕೆ ಏನ್ಗಟ್ಟಿ ಅಂತಂದೆ. ಅದನ್ನು ಮೊದಲೇ ಕೇಳುವಂದು, ಇಲ್ಲ ನಾವು ಮಾತಾಡಿದ್ದೇನು ಟಿ ವಿ ಅವ್ರಿಗೆ ಕೇಳ್ಸಂಗಿಲ್ಲ, ಏನಿಲ್ಲ, ಏನಾಯ್ತು ಹೇಳು ಅಂತಂದೆ. ಅದಕ್ಕೆ ಕೇಳಿದ್ಲು. ಅದು ಏನಾಗಿತ್ತು ಅಂತಂದ್ರೆ, ಒಂದು ಯೋಗ ಕ್ಲಾಸಿನಲ್ಲಿ ಇಡೋದು ಸಿ ವಿ ಟಿ ಎಲ್ದೊಳಗೆ ಅವ ಯೋಗ ಮಾಡೋವಿರ್ತಾನೆ, ಅವನ್ನ ಮಣ್ಣೊಳಗೆ ಹೋಗೋದಿರ್ತಾರೆ. ಆ ಮಣ್ಣೊಳಗೆ ಹೋದಾಗ ನಮ್ಮ ತಾಯಿ ಅಂದಾಳೆ, ಆಮೇಲೆ ಮಾತವ ಎದ್ದು ಬಂದಾಳ. ಅವ ನಮ್ಮ ತಾಯಿ ಅಂದಾಳೆ, ಇಷ್ಟು ಮಣ್ಣಾಗ ಹೋಗೋದಾರ ಅವನ್ನ ಎದ್ದು ಬರ್ಲಿಕ್ಕೆ ಹೆಂಗೆ ಸಾಧ್ಯ ಅಂತ ಅಂದಾಳೆ. ತನ್ನ ಪ್ರಯತ್ನ ಅಂದ್ಕೊಂಡ್ರ ಅದು ಓದ್ರಿ ಅಂದಾಳ. ಆವಾಗ ಹೀರೋ ಹೇಳ್ಯಾನ, ಹೆಂಗೆ ಬಂದೆ ಅಂತ ಕೇಳಗತ್ತಿ ನನ್ನ ಮಣ್ಣಾಗ ಹೋದ್ರು ನಾನು ಹೆಂಗೆ ಬಂದೆ ಅಂತ ಕೇಳ್ತಿ ಅಂತ ನನಗೆ ಗಾಬರಿ ಆಗಿಬಿಟ್ಟಾಳ. ನಾ ಅದಕ್ಕೆ ಕೇಳಿಸ್ಬಿಟ್ಟದಂತೆ ಗಾಬರಿಯಾಗಿ ಟಿ ವಿ ಆಡಿಸ್ಬಿಟ್ಟಾಳ. ಅದು ಸಿನಿಮಾದಲ್ಲಿ ಡೈಲಾಗ್ ಅದು, ಹೆಂಗೆ ಬಂದೆ ಅಂತ ಕೇಳ್ತೇನೋ, ನಾ ಯೋಗ ಮಾಡೀನಿ ಯೋಗ ಅಂತ ಹೇಳೋಣ. ಇದೊಂದು ಅದಂತ ಘಟನೆ. ಮತ್ತು ಇನ್ನೊಂದು, ಕೆಲವು ಮಂದಿ ಅಂತ ತಿಳ್ಕೊಂಡಾರಂದ್ರೆ
ಹಾಸ್ಯ ಭಾಷಣ ಅಂತ ತಿಳ್ಕೊಳ್ಳಿ ಅಗ್ದಿ ಬಿದ್ದು ನಗಬೇಕು ಅಂತೇಳಿ. ಹಂಗೇನಿಲ್ಲ, ನನ್ನ ಪ್ರಕಾರ ಒಂದು ಮುಗುಳ್ನಿಗೆ ಬಂದರೂ ಸಾಕು ಅದು ಹಾಸ್ಯನ. ಅದಕ್ಕೆ ನಮಗೆ ಇವು ಆದಂಥ ಘಟನೆಗಳನ್ನ ನೀವು ಬರೆದಿಟ್ಕೊಂಡು ಒಂದು ಎಲ್ಲರ ಮುಂದೆ ಹೇಳ್ಕೊತವ್ರೆ, ಅದೇ ಒಂದು ಹಾಸ್ಯ ಸಂಕಲನ ಆಗ್ತದೆ ಅಂಥೇಳಿ ನಾ ಹೇಳ್ತೀನಿ. ಆಮೇಲೆ ಇನ್ನೊಮ್ಮೆ ನನಗೆ ಹಲ್ಲು ನೋವು ಭಾಳ ಆಗಿತ್ತು. ನಾ ಗುಂಡೆಗಟ್ಟಿ ಹೊರಗಿದ್ದೆ, ಹಲ್ಲು ನೋವು ಭಾಳ ಆಗಿತ್ತು. ಇಲ್ಲಿ ಹೇಗೆ ತೋರಿಸ್ಕೊಂಡು ಅಂತ ಬಂದಿದ್ದೆ. ಆಮೇಲೆ ನನಗೆ ಯಾಕೊಂದು ರೊಕ್ಕ ಇದ್ದಿಲ್ಲ, ಎಷ್ಟು ಅತಿ ಸ್ವಲ್ಪ ಇದ್ದು. ಆಮೇಲೆ ಗುಂಡೆಗಟ್ಟಿಂದ ಬಂದೆ, ಇಲ್ಲೇ ಒಬ್ಬ ಡಾಕ್ಟ್ರಿಗೆ ತೋರಿಸಿದೆ. ನಾ ವಿಚಾರ ಮಾಡಿದ್ದಲ್ಲ, ಬರೀ ನೋವಿಗೆ ಒಂದು ಔಷಧ ತೊಗೊಂಡು ಹೋಗೋದು ಅಂತೇಳಿ. ಆವಾಗ ಡಾಕ್ಟ್ರಿಗೆ ತೋರಿಸಿಕೊಳ್ಳಿ ಅವ್ರು ಅಂದರು, ನಿಮ್ಮ ಹಲ್ಲು ಹುಳುಕಾಗ್ಯಾವ, 4 ಹಲ್ಲು ತೆಗಿಬೇಕು ಅಂದರು. ನನಗೆ ರೊಕ್ಕ ಇದ್ದಿಲ್ಲ. ಆಮೇಲೆ ನಾ ಅಂದೆ, ಈ ಹಲ್ಲಿಗೆ ತೆಗಿಯೋದು ಬೇಡ, ಬರೀ ನನಗೆ ಈ ನೋವು ಕಡಿಮೆ ಆಗೋದು ಕೊಡ್ರಿ ಅಂತೇಳಿ. ಅವರಂದರು ಇನ್ನೊಂದು ಸ್ವಲ್ಪ ಬಾಯಿ ತೆಗೀರಿ ಅಂದರು. ಇಲ್ರಿ 4 ಅಲ್ಲ 8 ಹಲ್ಲು ತೆಗಿಬೇಕು ಅಂದರು. ಆಮೇಲೆ ಅವ್ರು ಏನಂದರು, ಇಲ್ಲ ಒಂದು ಹಲ್ಲಿಗೆ ಬರೀ 50 ರೂಪಾಯಿ ಬೀಳ್ತದೆ, 8 ಹಲ್ಲು 400 ರೂಪಾಯಿ. ನನ್ನ ಹತ್ರ ಒಂದು ನ್ಯಾಪ್ಸ ಇಲ್ಲ. ಆವಾಗ ಕಡೆಗೆ ಕೇಳಿದ್ರು ಅವರು, ಯಾವುದರಿಂದ ಬಂದಿರಿ ಅಂತೇಳಿ. ಗುಂಡೆಹಟ್ಟಿಂದ ಬಂದೇನಿ. ಎಷ್ಟು ಖರ್ಚು ಮಾಡ್ಕೊಂಬಂದೇರಿ? ಆಮೇಲೆ ನಾನು ಒಂದು 200 ರೂಪಾಯಿ ಖರ್ಚು, ಮತ್ತು ಅಷ್ಟು ನೀವು ಇಲ್ಲೇ ಇದೆ ಅಷ್ಟು ದೂರಿಂದ ಬಂದೀರಿ, ಒಂದು 2 ಹಲ್ಲು ತೆಗಿಸ್ಕೊಂಡು ಹೋಗ್ರಿ ಅಂದರು. ಅಷ್ಟು ದೂರಿಂದ ಬಂದೀರಿ, ಒಂದು 2 ಹಲ್ಲು ತೆಗಿಸ್ಕೊಂಡು ಹೋಗ್ರಿ. ಅದಕ್ಕೆ ನಾ ಅಂದೆ, ಇಲ್ಲೇ ಗುಂಡೆಹಟ್ಟಿಂದ ಬಂದೇ ಚಲೋ ಆಯ್ತು, ಅಕಸ್ಮಾತ್ ಬೆಂಗಳೂರಿಂದ ಬಂದಿದ್ರೆ 32 ಹಲ್ಲು ತೆಗಿಸ್ಬೇಕಾಗ್ತಿತ್ತು ನಾನು. ಇವು ಅದರದ್ದೆಲ್ಲ ಪ್ರಸಂಗಗಳು. ಇವಾಗ ನಾವು ಸ್ವಲ್ಪ ಹಾಸ್ಯ ಲೇಪನ ಕೊಟ್ಟು ಬರಿತೀವಿ ಇವು. ಆಮೇಲೆ ಇನ್ನೊಂದು ಪ್ರಸಂಗ ಏನದ, ನಾನು ಅಲ್ಲೇ ಗೋವಾಸಕ್ಕಿರೋದು. ನೀವು ಬೆಳಗಾವ್ದು ಅಂತ ನೀವೆಲ್ಲ ಏರಿಯಾ ಗೊತ್ತವ. ನಮ್ಮ ಗೋವಾ ಸರ್ಕಲ್ ಮುಂದೆ ಬಸ್ ದಾಟಿ ಹೋಗ್ತವೆ. ನಾ ಬಂದಾಮೇಲೆ ಬಸ್ ಆ ಕಡೆಯಿಂದ ಬರಲಿಟ್ಟಿತ್ತು, ಆ ಕಡೆಯಿಂದ. ಆಮೇಲೆ ಬಸ್ ಬರಲಿಟ್ಟಿತ್ತು. ನಾನು ಗಡಬಡಿಯಿಂದ ಓಡಿ ಹೋಗಿ ಬಸ್ ಹತ್ತಿಬಿಟ್ಟೆ. ಹತ್ತಿಕೊಳ್ಳೆ ಆಮೇಲೆ ನೋಡ್ತೀನಿ ಕಿಸ್ತಾ ರೊಕ್ಕ ಇಲ್ಲ ಅಂತೇಳಿ ಕಂಡಕ್ಟ್ರಿಗೆ ಹೇಳಿದೆ, ನಮಗಿಲ್ಲ ರೊಕ್ಕ ಇಲ್ಲ, ಅಟ್ಲ ಬ್ರಿಡ್ಜ್ ಅಂತ ಬಂದಿತ್ತು, ಇಲ್ಲೇ ಇಳಿಸ್ಬಿಡ್ರಿ ಅಂತ ಕರೆ. ಅವನು ಸ್ವಲ್ಪ ನಕ್ಕು ನನಗೆ ಏನಿಸ್ತು, ಬಹುಶಃ ನನ್ನ ಅವ್ನು ಗುರ್ತದ, ಅದಕ್ಕೆ ನಗಲಿಗತ್ತಾನ, ಬಹುಶಃ ಯಾವ ಹಾಸ್ಯ ಕೊಟ್ಟು ಕಾರ್ಯಕ್ರಮಕ್ಕೆ ಬಂದಿರ್ಬೇಕು, ನಾನು ನೋಡ್ಯಾನ ನಗಲಿಗತ್ತಾನ, ನಂದು ಗುರ್ತದ. ಆಮೇಲೆ ಮತ್ತೆ ಮಾಡ್ಯವ ಟಿಕೆಟು ಕೊಟ್ಟು ನನಗೆ ತೋಡಂತ ಕೊಟ್ಟ. ಟಿಕೆಟ್ ಕೊಟ್ಟಲೆ ನಂಗೆ ಕನ್ಫರ್ಮ್ ಆಗ್ತದೆ, ನೀವು ನಾನು ಗುರ್ತನ್ಯಾವ ಅಂತ ಹೇಳ್ತಾರೆ. ಗುರ್ತನ್ಯಾವ ಅಂತ ಹೇಳ್ಕೊಳ್ಳಿ, ಗುರ್ತನ್ಯಾವ ಅಂತ ಅನಿಸ್ತು. ಆಮೇಲೆ ನಾ ಫ್ರೀ ಆಗಿ ಕೊಡ್ತೆ. ಟಿಕೆಟ್ ತೊಗೊಂಡೆ, ಯಾರು ಟಿಕೆಟ್ ಚೆಕ್ಕರ್ ತೋರಿಸ್ಲಿಕ್ಕೆ ಬರ್ತದೆ. ನನ್ನ ಕೆಲಸ ಅಂತ ಮುಗೀತು. ನಾ ಭವಾಸೆ ಕೇಳಿರ್ತೀನಿ, ಇಷ್ಟು ನನ್ನ ತಲೆಯಾಗಿತ್ತು. ಆಮೇಲೆ ಭವಾಸೆ ಕೇಳಿದೆ. ಅವ್ನು ಕಂಡಕ್ಟರ್ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಥ್ಯಾಂಕ್ಸ್ ಹೇಳು ಅಂತಕೊಂಡು ನಮ್ಮ ಕಡೆ ಹೋದೆ. ಹೋಗ್ಬಿಲ್ಲ ಏನು ಮಾಡಿದ, ಅವಾಗ ಭವಾಸೆ 10 ರೂಪಾಯಿ ಇರ್ಬೋದು. ಅವೇನು ಹೇಳ್ದ, ಒಂದು 4-5 ಜನ ಹೆಣ್ಮಕ್ಳು ಕೆಳಗಿಳಿದ್ರು. ಅವ ಹೇಳ್ದ, ಸಾಹೇಬ್ರೆ ಇವ್ರಿಗೆ 3 ರೂಪಾಯಿ ಕೊಡ್ರಿ ಚಿಲ್ಲರು, ಇವ್ರು 2 ಕೊಡ್ರಿ, ಇವ್ರು 2 ಕೊಡ್ರಿ, 1 ರೂಪಾಯಿ ಒಟ್ಟು ಟಿಕೆಟ್ನ ರೊಕ್ಕ ಅವ್ರು ಜೋಡಿಸಿ ರೈಟ್ ಅಂತೇಳಿ ಹೋಗ್ಬಿಟ್ಟವ. ನಾ ಕೆಳಗೊಳದೆ ಅವ್ರು 3 ಮಂದಿ ಹೆಣ್ಮಕ್ಳು ನನಗೆ ಬಂದಂತೆ, ಚಿಲ್ಲರ್ ಕೊಡ್ರಿ ಅಂತ ಹೇಳ್ತಾರೆ. ನಾ ಚಿಲ್ಲರ್ ಇರ್ಲಿಕ್ಕೆ ನಾ ಅಲ್ಲೇ ಇಟ್ಟೇನಿದ್ದೆ, ಇವ್ರು ಎಲ್ಲಿ ಕೊಡ್ಬೇಕು ಇವ್ರಿಗೆ. ಆಮೇಲೆ ಹಾಗೆ ಬಂದ್ಕೊಂಡ ಮೇಲೆ ATMದಾಗ ರೊಕ್ಕ ತೊಗೊಂಡ್ರೆಲ್ಲ 500 ರೂಪಾಯಿ ನೋಟು. ಇನ್ನು ಅವ್ರಿಗೆ ರೊಕ್ಕ ಕೊಡ್ಬೇಕು 5 ರೂಪಾಯಿ 2 ರೂಪಾಯಿ. ಮುಂದೆ ಅವರಾದ್ರು ಒಟ್ಟು ಇವ್ ಕಡೆ ರೊಕ್ಕ ಇಲ್ಲ ಅಂತೇಳಿ ಬಿಡಲಿಲ್ಲ, ಅವ್ರು ನಾನು ಚಿಲ್ಲರ್ ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ಏನಾದ್ರು ಚೇಂಜ್ ಮಾಡಿಸ್ಬೇಕಲ್ಲ, ಹೆಂಗೆ ಚೇಂಜ್ ಮಾಡಿಸೋರು, ಹೋಟೆಲ್ ತೊಗೊಂಬರ್ರಿ ಅಂತೆ. ಅವ್ರು ಅದಕ್ಕೂ ಕಾಳಜಿ ಮಾಡಲಿಲ್ಲ, ಭುವನ್ ನಡ್ರಿ ಅಂದ್ರು. ಭುವನ್ ನಡ್ರಿ ಅಂತೇಳಿ ಆಮೇಲೆ ತಿಂದು ಅವ್ರು ಚೇಂಜ್ ಕೊಟ್ಟು ಬಂದೆ. ಇದೊಂದು ಥರ ಪ್ರಸಂಗ. ಆಮೇಲೆ ಇನ್ನೊಂದು ಕಡಿದ ಅಂತಂದ್ರೆ, ಇಲ್ಲಿ ಪ್ರಾಣೇಶ್ ಅವರೊಮ್ಮೆ JNMC ಬಂದಿದ್ರು. ಪ್ರಾಣೇಶ್ ಅವರು JNMC ಬಂದಿದ್ರು. ಬಂದಾಗ ಅವ್ರನ್ನ ಫೋನ್ ಮಾಡಿದರು, ನಾ ಇಲ್ಲಿ ಬರ್ತೇನೆ, ಸ್ವಲ್ಪ ಬರ್ರಿ ಲಗುನ, ಸ್ವಲ್ಪ ಮಾತಾಡಿ ಕೂತಂಗೆ ಆಗ್ತದೆ. ಅವಕ್ಳ ಮೇಲೆ ನಾನು ಲಗುನ ಬಂದೆ, ಅವ್ರಿಗೆ ಮಾತಾಡ್ಕೊಟ್ಟು ಕೂತಿದ್ದೆ. ಅವ್ರು JNMC ಮೆಡಿಕಲ್ ಕಾಲೇಜು ಒಬ್ಬ ಫೋಟೋಗ್ರಾಫರ್ ಬಂದು ನನ್ನ ಫೋಟೋ ತಗೊಂಡು ಹೋಗಿಬಿಟ್ಟ. ಬಂದ ಕ್ಲಿಕ್ ಮಾಡ್ಕೊಂಡ ಹೋಗಿಬಿಟ್ಟ. ಪ್ರಾಣೇಶ್ ಅವರು ಅಲ್ಲಿ ಆರ್ಗನೈಸರ್ ಕರೆದು, ಏನು ರೀ ಎಂಥ ಫೋಟೋಗ್ರಾಫರ್ ಕರೆಸಿರಿ ನೀವು, ಎಲ್ಲ ಫೋಟೋಗ್ರಾಫರು ಮುಖ ಮಾಲ್ ಮಾಡಂತಾರೆ, ಕೆಳಗೆ ಮಾಡಂತಾರೆ, ಸ್ವಲ್ಪ ನಗರಿ ಅಂತಾರೆ. ನಿಮ್ಮ ಫೋಟೋಗ್ರಾಫರು ನಗರಿಯಲ್ಲಿಲ್ಲ, ಏನೂ ಇಲ್ಲ, ಬಂದ
ಫೋಟೋ ಕೊಂಡ ಹೋಗಿಬಿಡ್ತ. ಇವೆಂಥ ಫೋಟೋಗ್ರಾಫರ್ ಏನಂತ ಅದಕ್ಕೆ ಆ ಆರ್ಗನೈಸರು ರೆಗ್ಯುಲರ್ ಫೋಟೋಗ್ರಾಫರ್ ಬಂದಿಲ್ಲ ಸರ, ಇವ ಬರೀ ಹೆಣ್ಣ ಫೋಟೋ ತೆಗ್ಯಾವ, ಇವ ಬರೀ ಹೆಣ್ಣ ಫೋಟೋ ತೆಗ್ಯಾವ, ಹೆಣ್ಣಕ್ಕೆ ಯಾರು ಸ್ಮೈಲ್ ಅಂತಾರೆ ಅಂತ ಅಂದ. ಅದಕ್ಕೆ ಆಮೇಲೆ ಅವರು ಪ್ರಾಣೇಶ್ ನಕ್ಕರು. ಅದೇ ತಮ್ಮ ಮುಂದೆ ಬಾಕಂದವಾಗ ಅದೇ ಘಟನೆ ಹಚ್ಕೊಂಡು ಮಂದಿನೆಲ್ಲ ನಗಿಸಿದ್ರು. ಈ ರೀತಿ ನೀವು ನಗ್ತಾ ಇರಿ, ನಮ್ಮನ್ನು ನಗಿಸ್ರಿ. ಮತ್ತು ಯಾರು ಹಾಸ್ಯ ಭಾಷೆ ಕಲಿಬೇಕಂತೀರಿ ಅವ್ರು ದಯವಿಟ್ಟು 2ನೇ ಶನಿವಾರ ಹಾಸ್ಯಕೂಟ ಕಾರ್ಯಕ್ರಮಕ್ಕೆ 2ನೇ ಶನಿವಾರ ಬರ್ರಿ. ನಾವು ಯಾವುದೂ ಕಾರ್ಡ್ ಮಾಡೋಂಗಿಲ್ಲ, ಯಾವುದೂ ಇದು ಮಾಡೋಂಗಿಲ್ಲ. 2ನೇ ಶನಿವಾರ 4:30 ಸಾಹಿತ್ಯ ಭವನ. ಯಾರು ನಗಬೇಕಂತೀರಿ, ಆನಂದ ಪಡ್ಬೇಕಂತೀರಿ, ಸಾಹಿತ್ಯ ಭವನಕ್ಕೆ ಬರ್ರಿ ಅಂಥೇಳಿ ನಾನು 4 ಮಾತು ಮುಗಿಸ್ತೇನೆ. ಇಂಥ ಘಟನೆಗಳು ನೀವು ಬಂದಿಟ್ಟೋಡ್ರಿ, 4 ಮಂದಿ ಮುಂದೆ ಹೇಳ್ರಿ, ಹಂಚ್ಕೊಳ್ರಿ. ನಾನು ಏನೂ ಮಾತು ಬರವ ಎಷ್ಟೊಂದು ಮಾತಾಡಿರ್ತೀನಿ. ಏನೋ ನೀವು ನಕ್ರಿ, ಭಾಳ ಖುಷಿ ಆಯ್ತು ನನಗೆ. ನಮಸ್ಕಾರ. ಸಲ್ಲಿಸ್ತಾ ಇದೀಗ ಮುಂದುವರೆದ ಕಾರ್ಯಕ್ರಮವಾಗಿ ನಕ್ಕು ಹಗುರಾಗಿರಿ ಅನ್ನತಕ್ಕಂಥ ಕಾರ್ಯಕ್ರಮ ಹಾಸ್ಯಕೂಟ ಈ ಒಂದು ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಗುಂಡೇನಟ್ಟಿ ಮಧುಕರ್ ಸರ್ ಅವರು, ಅದೇ ರೀತಿಯಾಗಿ ಸರ್ವ ಹಾಸ್ಯಕೂಟದ ಬಳಗ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ, ಇದೀಗ ಶ್ರೀ ತಾನಾಜಿ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇವೆ. ಶ್ರೀ ತಾನಾಜಿ ಹಾಸ್ಯಕೂಟ. ಅದಕ್ಕೂ ಮುಂಚೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ